ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇದೇನು ಫಂಕ್ಷನು ಅಂತ ನೋಡ್ತಾ ಇದ್ದೀರಾ. ಇವತ್ತು ಒಂದು ಶ್ರೀಮಂತದ ಫಂಕ್ಷನ್ಗೆ ಬಂದಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ನಾನು ಯೂಟ್ಯೂಬ್ ಶುರು ಮಾಡಿದಾಗ ಒಂದು ಮದುವೆ ವಿಡಿಯೋ ಹಾಕಿದ್ದೆ ನೋಡಿ, ಅವ್ರದ್ದೇ ಇದು. ನಮ್ಮ ಮಾವನ ಮಗಂದು, ಅವ್ರ ಹೆಂಡತಿ ಶ್ರೀಮಂತದ ಫಂಕ್ಷನ್ಗೆ ಬಂದಿದ್ದೀನಿ. ಏಯ್ ಎಲ್ಲ ಆಯ್ ಮಾಡ್ರಿ. ಲೈಟು ಬೆಳಕು, ಲೈಟ್ ಬೆಳಕು. ಅದು ಅಜ್ಜಿ ಬೇಡ ಅನ್ನತ್ತೆ, ಸುಮ್ಮನೆ. ಮೈನು ಭರತ್, ಇವನು ನಮ್ಮ ಮಾವನ ಮಗ ಅಂತ, ಅವ್ರ ಹೆಂಡತಿ. ಇವ್ರದೇ ಶ್ರೀಮಂತ. ಹಿಂಗಿರ್ಲ ನೋಡು ಎಷ್ಟು ಉದ್ದ ಇದ್ದೀನಿ. ನಾನಿರೋದು ನಾನು ಅತ್ತೆಕ್ಕಿಂತ. ಇವಾಗ ಕರ್ಕ ಬರ್ತಾ ಇದ್ದೀವಿ, ಕೂರಿಸ್ತಾ ಇದ್ದೀವಿ. ಇವಾಗ ಟೈಮ್ ಕೇಳ್ಕ ಬಂದಿರೋ ಪ್ರಕಾರ ನಾವು ಮಧ್ಯಾಹ್ನ ಬಿದ್ದಿತ್ತು, ಒಳ್ಳೆ ಟೈಮು. ಅದಕ್ಕೆ ಇವಾಗ ಮಧ್ಯಾಹ್ನ 12:30 1 ಗಂಟೆ ಆಗಿತ್ತು ಟೈಮು. ಇವಾಗೇ ಚೆನ್ನಾಗಿದ್ದಿದ್ದು, ಅದಕ್ಕೆ ಈ ಟೈಮಲ್ಲೇ ಕೂರಿಸ್ತಾ ಇರೋದು. ಇನ್ನೂ ಬರೋರು ಬರ್ತಾಯಿದ್ರು ಜನ, ಇನ್ನೂ ಅಷ್ಟು ಜನ ಯಾರೂ ಬಂದಿರಲಿಲ್ಲ. ಕೂರ್ಸೋ ಟೈಮಿಗೆ ಬರೋಣ ಅಂತಂದಿದ್ರು, ಅದಕ್ಕೇನೆ. ತುಡುಮ ನಿನ್ ಬಾ ಈ ಕಡೆ ಫ್ರೇಮಿಂದ. ಬಳೆ ಹಾಕು, ಬಳೆ ಹಾಕೋದು ಎರಡು ಬಳೆ ದೊಡ್ಡ ಕೊಡಿ. ನೋಡು ಈ ಕಡೆ ನೋಡು. ಅಯ್ಯೋ, ಒಂದು ರೋಜ್ ಆಯ್ತಾಯ್ತು. ಬಳೆ ಹಾಕ್ಬಿಟ್ಟು ಎಲ್ಲ ಆಮೇಲೆ ಹಾಕೋದು. ಫಸ್ಟ್ ಬಳೆ ಹಾಕಿ ಬರೋನ್ ಹಾಕ್ತಾನೆ. ಈ ಕಡೆ ಗಿಡ ಆ ಕಡೆ ಗಿಡ. ಓ, ಇವ್ರೊಳ್ಳೆ ಚಿಕ್ಕಿ, ನೀನು ಇಲ್ಲಿ ನೋಡು. ಗಂಟ ತಿನ್ನಿಸ್ಲೇ ಇಲ್ವಲ್ಲ. ಕರಿ ಕರಿ ಬಾಲು ಮಾಮ. ಚಿಕ್ಕಿ, ನಿಂದಾದ್ಮೇಲೆ ಸ್ಟಾಪ್ ಮಾಡ್ಬಿಡ್ತೀನಿ. ಇಲ್ಲ ಇರ್ಬೇಕು ಹೇಳ್ತಾರೆ. ಏನು ಹಂಗೆ ಇಟ್ಕ ಹಿಂಗೆ ಹೊಡಿಯ ಗಡ್ಡ. ಏನಪ್ಪ ಇವ ಅಜ್ಜಿನ ಮಾತ್ರ ಎಲ್ಗೋ ಕರ್ಕೊ ಬರ್ಬೇಕು. ಅಡ್ಡ ಬಂದ್ಬಿಡ್ತು. ಯಾವಳಿ ಗೊತ್ತೆ ಹಾಕಿಲ್ಲ ಅಂದ್ರೆ ನಾನೇನಿಲ್ಲ. ನೋಡ
ಎಷ್ಟು ಚೆನ್ನಾಗಿ ತೋರಿಸ್ಕೊಡ್ತೀವಿ ಇದೆಲ್ಲ ನೋಡಿ ನೋಡಿ ನಾನು ಸಾಕೋದು ಅವ್ರ ಜೊತೆ ನೋಡಿ ನಮ್ದೊಂದು ತೆಗಿತೀರಾ ಹಾಗೆ ಆಗಲ್ಲ ಡಬಲ್ ಡಬಲ್ ಇವಾಗ ಹಿಡ್ಕೋಬೇಕು ಅವರು ನೋಡ್ಲಿ ಮನಸಕ್ಕ ಅದೇನು ಇಷ್ಟ ಇದೆ ಸ್ಟಾಪ್ ಮಾಡಲ್ಲ. ಈಗ ಎಲ್ಲರೂ ಶಾಸ್ತ್ರ ಮಾಡ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ವಿಡಿಯೋ ಫಾಸ್ಟಲ್ಲಿ ಇಕ್ಕಿದ್ದೀನಿ, ನಿಮಗೂ ಬೋರ್ ಆಗಬಾರ್ದು ಅಂತ. ಎಲ್ಲರೂ ಶಾಸ್ತ್ರ ಮಾಡೋದು ತೋರಿಸಿದ್ರೆ ನಿಮಗೂ ಬೋರ್ ಆಗುತ್ತೆ, ಅದಕ್ಕೋಸ್ಕರ. ಇವರೇ ಅವರಮ್ಮ. ಇವ್ರ ಮದುವೆ ಆಗಿ 1 ವರ್ಷ ಆಗೋಯ್ತಾ ಅನ್ನಿಸುತ್ತೆ ಇವಾಗ. ಈಗ ನೆನ್ನೆ ಮೊನ್ನೆ ಮದುವೆ ಆಯ್ತೇನೋ ಅನ್ನೋದಂಗೆ ಆಯಿತು ನನಗೆ. ಇವ್ರ ಮದುವೆ ಆಗಿ ಇನ್ನೇನು ಹತ್ತತ್ರ 1 ವರ್ಷ. ನಾನು ಯೂಟ್ಯೂಬ್ ಶುರು ಮಾಡಿನೂ ಇನ್ನೇನು 1 ವರ್ಷ. ಆದರೆ ನಾನು ನೆಟ್ಟಿಗೆ ವೀಡಿಯೋನೇ ಹಾಕಲ್ಲ, ಯಾವಾಗೋ ಇಷ್ಟ ಬಂದಾಗ ವೀಡಿಯೋಗಳು ಹಾಕ್ತೀನಿ ಅಷ್ಟೇನೇ. ಹೇಳಿದ್ನಲ್ಲ ನಿಮಗೆ, ತುಂಬ ನನಗೆ ಈ ಥರ ಫಂಕ್ಷನ್ಗೆ ಹೋಗೋಕೆ ಅಷ್ಟು ಇಷ್ಟನೂ ಆಗಲ್ಲ. ತೀರಾ ಹತ್ರದವ್ರಿಗೆ ಮಾತ್ರ ನಾನು ಈ ಥರ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ತೀನಿ ಅಷ್ಟೇನೇ. ಇನ್ನು ಈ ದೇವಸ್ಥಾನಗಳಿಗೆ ಅಂದರೆ ಮಾತ್ರ ಬೇಗ ಹೋಗ್ತೀನಿ. ಈ ಟ್ರಿಪ್ಪು ದೇವಸ್ಥಾನಗಳಿಗೆ ಸುತ್ತೋದು ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಮಾತ್ರ ಯಾರು ಕರೆದ್ರೂ ಹೋಗ್ತೀನಿ. ಕೂದಲು ಕಾಣಿಸ್ತಾವೆ, ಆ ಕಡೆ ಈ ಕಡೆ ಇದೆಯಾ? ಇಲ್ಲ ಮಾಡಿ. ಆ ಕಡೆ ಹೋಗಿ ನೀನು. ಆ ಕಡೆ ಹೋಗ್ರಿ, ಹಂಗೆ ಬಾ, ಹಿಂದೆ ಕಡೆ ಬರ್ರಿ. ಅದು ಇಟ್ಕೊಳ್ಳಿ, ಆ ಕಡೆ ಈ ಕಡೆ ಅದು ಇಟ್ಕೊಳ್ಳಿ. ಹೆಂಗೆ ಮೈಸೂರು ಪಾಕ್ ಎತ್ಕೊ. ಗಂಗಾ ಕೂತರು ಇದ್ರು, ಗಂಗಾ ಕೂತರು. ಈಗ ಎಲ್ಲ ಮುಗೀತು. ಕೊನೆಯಲ್ಲಿ ದೃಷ್ಟಿ ತೆಗಿತಾ ಇರೋದು, ಆರತಿ ಮಾಡ್ತಾಯಿದ್ದೀವಿ. 5 ಜನ ಮುತ್ತೈದೆಯರು ಮಾಡಬೇಕಲ್ವ, ಅದಕ್ಕೆ. ಆದರೆ ನಾವು ನೆಟ್ಟಿಗೆ ಆರತಿ ಮಾಡ್ತಾಯಿದ್ದೀವೋ ಇಲ್ವೋ ನಮಗೆ ಈಗ ಎಡಿಟ್ ಮಾಡ್ಬೇಕಾದ್ರೆ ನೋಡಿದೆ ನಾನು. ಎಲ್ಲ ಫೋಟೋಕ್ಕೆ ಫೋಕಸ್ ಮಾಡ್ತಾಯಿದ್ದೀವಿ, ಅಲ್ಲ ಆ ಕಡೆ ಆರತಿಗೆ ಯಾರು ಫೋಕಸ್ಸೇ ಮಾಡ್ತಾಯಿಲ್ಲ ಅಷ್ಟಾಗಿ. ಆದರೆ ಎಲ್ಲ ಆಯಿತು. ಅಂದರೆ ಈಗ ಮತ್ತೆ ತಿರ್ಗಾ ಮನೆಯೊಳಗೆ ಹೋಗಂಗಿಲ್ಲ. ಈ ಕಡೆಯಿಂದ ಇಲ್ಲಿಂದ ಇಲ್ಲಿಗೆ ಅವ್ರ ಅಮ್ಮವ್ರ ಮನೆಗೆ ಕಳಿಸ್ಕೊಡ್ಬೇಕು ನಾವು. ನೋಡೆ ಯಾಕೆ
ಯಾಕೆ ಊಟ ಮಾತ್ರ ಬೊಂಬಾಟು ಒಬ್ಬಟ ಸಿಕ್ಕರೆ ಮಾತ್ರ ಬಿಡ್ಬೇಡಿ ಇವ್ರನ್ನ ಅಣ್ಣ ತಂದಿರೋ ಖಾಲಿ ಆಗ್ಬಿಟ್ಟು ನಮ್ಗೆ ಹಾಕಿ ಹೋಮ ಹಾಕಿ ಹಾಕಿಲ್ಲ ಹಾಕ್ತಲೇ ಬಿಡ್ತೀನಿ ನಾನು ಸಂಜೆ ಬರುತ್ತಾ ಇವತ್ತು ಸಂಜೆ ಬರುತ್ತಾ ಎಂಗೇಜ್ಮೆಂಟ್ಗೆ ಹೇಳ್ಬಿಟ್ಟು ನೋಡೋಣ ಎಂಗೇಜ್ಮೆಂಟ್ಗೆ ಆಯ್ತಾ ಈಗ ಕಳಿಸ್ಕೊಡ್ತಾ ಇದ್ದೀವಿ ಅವ್ರ ಅಮ್ಮವ್ರ ಮನೆಗೆ. ಅಂದರೆ ಹೋಗೋಕ್ಕೆ ಮುಂಚೆ ನಮ್ಮ ಕಡೆ ಈ ಥರ ಎಲೆ ಅಡಿಕೆ ದೊಡ್ಡವ್ರಿಗೆ ಕೊಡಿಸ್ತಾರೆ, ಆಶೀರ್ವಾದ ಮಾಡಿ ಕಳಿಸ್ಕೊಡ್ಬೇಕು. ನಿಮ್ಮ ಕಡೆ ಹಿಂಗೆ ಐತಾ ಏನೋ ನನಗೆ ಗೊತ್ತಿಲ್ಲ, ಎಲ್ಲರ ಕಡೆಯೂ ಹೀಗೆ ಇರುತ್ತೆ ಅಂತ ಅನ್ಕೋತೀನಿ. ನನಗೇನು ಅಷ್ಟು ಶಾಸ್ತ್ರಗಳ ಬಗ್ಗೆ ಅಷ್ಟು ಗೊತ್ತಿಲ್ಲ. ಪಾಪ ಸುಸ್ತಾಗ್ಬಿಟ್ಟಿದ್ಲು ಬೆಳಿಗ್ಗೆಯಿಂದ, ಬಿಸಿಲು ಬೇರೆ ತುಂಬ ಇತ್ತು. ಈಗೆಲ್ಲರೂ ನಾನು ಕಳಿಸ್ಕೊಡ್ಬೇಕಾದ್ರೆ ಇದ್ದೆ, ಕಳಿಸ್ಕೊಟ್ಬಿಟ್ಟು ಆಮೇಲೆ ಮನೆಗೆ ಹೋದೆ ನಾನು. ನಮ್ಮದು ಒಂಥರ ಹಳ್ಳಿ ಸಂಪ್ರದಾಯದ ಥರನೇ ಎಲ್ಲ ಶಾಸ್ತ್ರಗಳು ಎಲ್ಲನೂ. ಅಂದರೆ ತುಂಬ ಜನ ನಮ್ಮವರೆಲ್ಲ ಹಳ್ಳಿಲೇ ಇರೋದು ಈಗಲೂ, ಏನೋ ಸ್ವಲ್ಪ ಜನ ಮಾತ್ರ ಬೆಂಗಳೂರಲ್ಲೇ ಇದ್ದೀವಿ. ಈಗ ನೋಡಿ ಎಲ್ಲ ಕಳಿಸ್ಕೊಡ್ತಾಯಿದ್ದೀವಿ. ಎಲ್ಲರೂ ಬಂದವರೆಲ್ಲ ಹೊರಟಾಯಿತು, ಆದರೆ ನಾನು ಮಾತ್ರ ಸ್ವಲ್ಪ ಲೇಟಾಗಿ ಬಂದಿದ್ನಲ್ಲ, ಅದಕ್ಕೋಸ್ಕರನೇ ಎಲ್ಲರೂ ಕಳಿಸ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಬಂದೆ ನಾನು. ಅಂದರೆ ನಮ್ಮ ಮನೆಗೇನು ದೂರ ಇಲ್ಲ, ಸ್ವಲ್ಪ ಹತ್ರನೇ. ಇವಾಗ ಕಳಿಸ್ಕೊಡ್ತಾಯಿದ್ದೀವಿ. ನೀವು ಎಲ್ಲ ಆಶೀರ್ವಾದ ಮಾಡಿ, ತಾಯಿ ಮಗು ಇಬ್ಬರು ಕ್ಷೇಮವಾಗಿರಲಿ ಅಂತ, ಸುಲಭವಾಗಿ ಡೆಲಿವರಿ ಆಗಲಿ. ಇನ್ನೇನು ಕೇಳ್ಕೋಬೇಕು ಅಷ್ಟೇ ದೇವ್ರ ಹತ್ರ ಕೇಳ್ಕೋಬೇಕು. ಹೆಣ್ಣಾರಾಗಲಿ ಗಂಡರಾಗಲಿ, ಆದರೆ ಮುದ್ದಾದ ಮಗುಗೆ ಜನ್ಮ ಕೊಟ್ಟು ತಾಯಿ ಮಗು ಇಬ್ಬರು ಕ್ಷೇಮವಾಗಿರಲಿ ಅಂತ ನಾವು ಕೇಳ್ಕೊತೀನಿ ಅಷ್ಟೇ. ನೀವು ಅದೇ ಥರ ಎಲ್ಲರೂ ಆಶೀರ್ವಾದ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.